ಇದನ್ನ ಇವಾಗ ಏನಂತ ಕರೀತಾರೆ ಅಂದರೆ ಟೌನ್ ಹಾಲ್ ಮ್ಯೂಸಿಯಂ. ಯಾಕಪ್ಪ ಅಂದರೆ ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ಇವತ್ತು ನಾ ಬಂದೀನಿ ಕೊಲ್ಲಾಪುರಕ್ಕೆ. ಇಲ್ಲಿ ನಿಮಗೆ ಹಿಂದೊಂದು ಪ್ಯಾಲೇಸ್ ಕಾಣತೈತಿ. ಇದು ಓಲ್ಡ್ ಪ್ಯಾಲೇಸ್ ಅಂತಾನೂ ಕರೀತಾರೋ. ಇವಾಗ ಇದು ಮ್ಯೂಸಿಯಂ ಆಗಿದ್ದೆ. ಮೊದ್ಲು ಇಲ್ಲೆಲ್ಲ ಸರ್ಕಾರದ ಸಭೆಗಳೆಲ್ಲ ನಡೀತಿದ್ದು. ಮತ್ತು ಇದ್ರ ಒಳಗಡೆ ಇವಾಗ ಮುಂಚೆ ಎಲ್ಲ ಯೂಸ್ ಆಗಿರೋ ಶಸ್ತ್ರಾಸ್ತ್ರಗಳಾಗಲಿ, ಗನ್ ಆಗಲಿ, ಗುಡ್ಡು ಮದ್ದುಗಳಾಗಲಿ, ಹಳೆ ಯೂಸ್ ಮಾಡೋ ಬಟ್ಟೆಗಳಾಗಲಿ ಎಲ್ಲ ಇದ್ರ ಒಳಗಡೆ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಇನ್ನು ಒಳಗಡೆ ಇದ್ರಲ್ಲಿ ಹೋಗಿಲ್ಲ. ಸೊ ಇವಾಗ ರೀಸೆಂಟಾಗಿ ವ್ಯೂ ಹಿಂಗೆ ಈ ಥರ ಇದೆ. ಇಲ್ಲಿ ಮೇಲೆ ನೋಡಿದ್ರೆ ತಗಲ್ಬೋದು, ಸಿಕ್ಕಾಬೋದಿದೆ. ಈ ಕಡೆ ಮುಂದೆಲ್ಲ ಮಸ್ತ್ ಗಾರ್ಡನ್ ಐತಿ. ಇಲ್ಲೆಲ್ಲ ನೀರು ಇವಾಗ ಸ್ಟಾಪ್ ಮಾಡಿದ್ರು. ಬ್ರಿಟಿಷರ್ ಕಾಲದಾಗ ಕಟ್ಟಿದ್ದಂತ ಐತಿ. ಇಲ್ಲಿ ಬಾಜು ದೇವಸ್ಥಾನ ಕೂಡ ಐತಿ. ಇಲ್ಲಿನ ದೇವಸ್ಥಾನ ಐತಿ. ಇವಾಗ ಫಸ್ಟ್ ನಾವು ಮ್ಯೂಸಿಯಂ ಒಳಗೆ ಹೋಗ್ಬಿಡ್ತೀವಿ. ಮ್ಯೂಸಿಯಂ ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿ, ಫೋಟೋ ಹಾಕೊಳ್ಳೋಕ್ಕಾಗಲಿ ಅಲ್ಲಿ ಕೊಡಾಗಿರಂತ. ಸೊ ಬನ್ನಿ ಹೋಗೋಣ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ತಗರಿ ಬಾವಳಿಗಳು ಹೆಂಗೆ ಜೋತ್ ಬಿದ್ದವು. ಎಲ್ಲ ಫುಲ್ ನೋಡಿ, ಸಿಕ್ಕಾಪಟ್ಟೆ ತಗಲು ಬಾವಳಿಗಳು ಅದಾವು. ಇರೋದೆಲ್ಲ ಶಸ್ತ್ರಾಸ್ತ್ರಗಳೆಲ್ಲ ನ್ಯೂ ಪ್ಯಾಲೇಸ್ಗೆ ಶಿಫ್ಟ್ ಮಾಡಿದ್ರೆ. ಇವಾಗ ಇಲ್ಲಿ ಏನಿಲ್ಲ. ಇವಾಗ ಇದನ್ನ ಟೌನ್ ಹಾಲ್ ಮ್ಯೂಸಿಯಂ ಅಂತ ಕರೀತಾರೆ. ಇದನ್ನ ಯಾಕೆ ಕರಿತಾರಪ್ಪ ಅಂದರೆ, ಈ ಮುಂಚೆ ಎಲ್ಲ ಇಲ್ಲಿ ಸರ್ಕಾರದ ಬಗ್ಗೆ ಸಭೆಗಳೆಲ್ಲ ನಡೀತಿದ್ದು. ಎಲ್ಲ ಕಾರ್ಯಕ್ರಮಗಳು ಕೂಡ, ಸರ್ಕಾರದ ಏನೋ ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲ ಇಲ್ಲೇ ನಡೆಸ್ತಾ ಇತ್ತು. ಸೊ ಅಲ್ಲಿ ಫ್ರೆಂಡ್ ಹೊಂಟ ನೋಡ್ತಿದ್ದೀನಿ. ಇದ್ರ ಒಳಗಂತೂ ಮೊಬೈಲ್ ಅಲೌಡ್ ಇಲ್ಲ. ಇದ್ರ ಒಳಗೆ ಹೋದರೆ ನಿಮಗೆ ಹಳೆ ಶಸ್ತ್ರಾಸ್ತ್ರಗಳು, ಗನ್ ಆಗಲಿ, ತಲವಾರಾಗಲಿ, ಅವರು ಯೂಸ್ ಮಾಡ್ತಿರೋ ಎಲ್ಲ ಐಟಮ್ಗಳು ಅದ್ರ ಒಳಗಡೆ ಇಟ್ಟಿದ್ದರು. ಮತ್ತು ಇದ್ರ ಒಳಗಡೆ ಫೋಟೋ ಕೂಡ ಇಟ್ಟಿದ್ದರು. ಇದ್ರ ಬ್ಯಾಕ್ ಸೈಡ್ ಹೆಂಗೆ ಕಾಣ್ತೈತಪ್ಪ ಅಂದ್ರೆ ನೋಡ್ರಿ, ಪೂರ್ತಿ ಹಳೇದಂದ್ರೆ ಹಳೇದೈತಿ. 19ನೇ ಶತಮಾನದಾಗ ಕಟ್ಟಿದ್ದೈತಿ. ಇದ್ರ ಹಿಂದೆ ಕೂಡ ಇಲ್ಲಿ ಏನೈತಿ ನಂಗೆ ಇದ್ರ ಬಗ್ಗೆ ಅಂತೂ ಗೊತ್ತಿಲ್ಲ. ಬಟ್ ಇದ್ರ ಹಿಂದಂತೂ ಪೂರ್ತಿ ಹಳೇದೈತಿ. ನೋಡ್ರಿ, ಜೂಮ್ ಮಾಡ್ತಾರೆ ನೋಡಿ. ಎಲ್ಲ ಪೂರ್ತಿ ಹಳೇದಾಗಿರೋ ಮನೆಗಳಿದೆ ಇಲ್ಲಿ. ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಕುತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಏನು ಬರ್ತಿದಾರೆ ನನಗಂತೂ ಗೊತ್ತಿಲ್ಲ. ಬಟ್ ನಂಗಂತೂ ಮರಾಠಿ ಬರಲ್ಲ ಅದು. ಬಟ್ ನಿಮಗೆಲ್ಲ ಗೊತ್ತಾದರೆ ನೋಡ್ಬೋದು. ಎಲ್ಲ ಬೀಗ ಹಾಕಿಬಿಟ್ಟಿದ್ದಾರೆ. ತುಂಬ ಹಳೇದಾಗಿದೆ. ಮೇಲ್ಗಡೆ ಎಲ್ಲ ಹಂಗೆ ಹಿಂಗೆ ಏನೇನೇ ಬಿದ್ದಿದೆ. ಸೊ ಅವು ಯಾಕೋ ಗರಮ್ ಆಗಿಬಿಟ್ಟಿದ್ದಾನೆ. ಮನೆ ಹತ್ರ ಬಂದಮೇಲೆ ಇಲ್ಲಿಂದ ನಾವು ಇಲ್ಲಿ ಎಲ್ಲ ಹಳೆಯ ಕಾಣ್ತಿರ್ಬೋದು ನಿಮಗೆ. ಇದ್ರ ಬಗ್ಗೆ ಅಂತ ನಂಗೆ ಸ್ವಲ್ಪ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೊಂದು ಸೇಫ್ ಅಲ್ಲ, ಯಾಕಂದರೆ ಅವ್ನು ಗರಮ್ ಆಗಿದ್ದಾನೆ. ಯಾವಾಗ ಏನು ಮಾಡ್ತಾನೋ ನಮಗೂ ಗೊತ್ತಿಲ್ಲ. ಸೊ ಇಲ್ಲಿಂದ ನಾವು ಮತ್ತೆ ಮುಂದ್ಗಡೆ ಹೋಗೋಣ. ನಾನು ಇದ್ದೀನಿ ಪ್ಯಾಲೇಸ್ ಬ್ಯಾಕ್ ಸೈಡ್. ಇದನ್ನ ಪ್ಯಾಲೇಸ್ ಅನ್ನಲ್ಲ, ಬಟ್ ನಾವು ಅಂತೀವಿ ಅಷ್ಟೇ. ಇದನ್ನ ಯಾಕಂದರೆ ಇದು ಮುಂಚೆ ಇದನ್ನ ಕರಿತಾ ಇದ್ರು ಟೌನ್ ಹಾಲ್ ಅಂತ ಕರಿತಾ ಇದ್ರು. ಆದರೆ ಇವಾಗ ಇದು ಟೌನ್ ಹಾಲ್ ಪ್ಲಸ್ ಮ್ಯೂಸಿಯಂ ಆಗಿದೆ. ಯಾಕಂದರೆ ಸೊ ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ. ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಮೂರ್ತಿ ಎಲ್ಲ ಮುರಿದಿದೆ. ಈ ಮೂರ್ತಿ ಮುರಿದಿರೋ ಭಾಗ ಎಲ್ಲ ಒಳಗಡೆನೂ ಇಟ್ಟಿದ್ದಾರೆ. ಅಲ್ಲಿ ಕೂಡ ಹಂಗಿದೆ. ಇದೆಲ್ಲ ಬ್ಯಾಕ್ ಸೈಡ್. ನಾನು ನಿಂತ್ಕೊಂಡಿರೋದು ಇವಾಗ ಬ್ಯಾಕ್ ಸೈಡ್. ಇದು ಬ್ರಿಟಿಷ್ ಕಾಲದಲ್ಲಿ ಯಾವ ಥರ ಕಟ್ಟಿದ್ರು, ಬ್ರಿಟಿಷ್ ಅವರು ಯಾವ ಥರ ಕಟ್ತಾ ಇದ್ರು ಅದೇ ಸ್ಟೈಲಲ್ಲಿ ಇದನ್ನು ಇಲ್ಲಿ ಕಟ್ಟಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು ನೋಡಿ. ಈ ಥರ ಇಲ್ಲಿ ಕೊಲ್ಲಾಪುರದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ. ನನಗೂ ಗೊತ್ತಿರಲಿಲ್ಲ. ಇವಾಗ ನಾನು ನಿಂತ್ಕೊಂಡಿದ್ದೀನಿ ಟೌನ್ ಹಾಲ್ ಮುಂದ್ಗಡೆ. ವ್ಯೂ ನೋಡ್ಕೊಂಡ್ಬಿಡಿ.
ನಾನು ಇಟ್ಕೊಂಡಿದ್ದೀನಿ ಟೌನ್ ಹಾಲ್ ಮುಂದ್ಗಡೆ.